field be. 50 ನಿಮಿಷದ ಚರ್ಚೆಯ ನಂತರ 50 ನಿಮಿಷದ ಚರ್ಚೆಯ ನಂತರ ಅಬ್ದುಲ್ ರಜಾಕ್ ಅವರ ಬಾಯಿಯಿಂದ ತಾರ್ಕಿಕವಾದ ವಾಕ್ಯವೊಂದನ್ನು ಹೊರಹಾಕಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೆ. ದಿಸ್ ಇಸ್ ದ ಬೆಸ್ಟ್ ಡೇ ಇನ್ ಮೈ ಲೈಫ್. ಎಸ್, ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅಶೋಕ್ ಗೌಡ್ರೆ ನೋಡಿ, ಯಾವತ್ತವರೆಗೂ ಸಹ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಒಂದು ಮತದಾನ ಓಲೈಕೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರು ನಮ್ಮ ವೋಟ್ ಬ್ಯಾಂಕ್ ಅಂತಾರೆ. ಅನೇಕ ಎಕ್ಸಾಂಪಲ್ಸ್ ಇವೆ, ಹಳೆ ಎಕ್ಸಾಂಪಲ್ಸ್. ಆದ್ರಿಂದಾಗಿ ಎಲ್ಲೆಲ್ಲಿ ಈ ರೀತಿ ಒಂದು ಯಾವುದೋ ಒಂದು ಸಣ್ಣ ಪಾಪ ಒಂದು 4-5 ಮನೆಗಳಿರ್ತವೆ ಒಂದು ರೋಡಲ್ಲಿ, ಅದು ಮುಸ್ಲಿಂ ಡಾಮಿನೇಷನ್ ಏರಿಯಾ, ಅಲ್ಲಿ ಹೋಗ್ಬೇಡಿ, ಈ ತರ ಮಾತುಗಳು ಎಲ್ಲೆಲ್ಲಿ ಬರುತ್ತೆ ಆವಾಗವರೆಗೂ ಸಹ ಯಾರಿಗೇ ನೀವು ಅವಮಾನ ಮಾಡಲಿ, ಎಲ್ಲೇ ಮಾಡಲಿ, ಇಲ್ಲಿ ವಿಷಯ ಇಲ್ಲದೆ ಇದ್ರೂ ಸಹ ಹೋಗ್ಬಿಟ್ಟು ಗಲಾಟೆ ಮಾಡ್ತಾರೆ. ಈಗ ಇಲ್ಲೇನೋ ಪೈಗಂಬರ್ ಅಂತ ಇವ್ರು ಹೇಳ್ತಿದ್ದಾರೆ. ಡಿಜಳ್ಳಿ ಕೆಜಳ್ಳಿ ಪಾದರಾಯನಪುರದಲ್ಲಿ ಏನಾಗಿತ್ತು, ಎಲ್ಲೇ ಆಗ್ಲಿ ಒಂದು ಕಾಯ್ತಾ ಇರ್ತಾರೆ ಅಷ್ಟೇ. ನಾಗಮಂಗಲದಲ್ಲಿ ಪಾಪ ಗಣೇಶ್ ವಿಸರ್ಜನೆ 6 ಬ್ಯಾಗ್ ಸಿಕ್ತು, ಪೆಟ್ರೋಲ್ ಬಾಂಬ್ ಸಿಕ್ತು. ಅಂದ್ರೆ ಏನರ್ಥ? ಕಾಯ್ತಾ ಇರ್ತಾರೆ. ಯಾವತ್ತು ತಲವಾರ ಪ್ರದರ್ಶನ ಆಯ್ತು ಶಿವಮೊಗ್ಗದಲ್ಲಿ, ಕೋಲಾರಲ್ಲಿ, ಅದನ್ನ ನೀವು ಪ್ರಶ್ನೆ ಮಾಡೋದು? ಅಬ್ದುಲ್ ರಜಾಕ್ ನೋಡಿ ಅಜಿತ್, ಸತ್ಯ ಮಾತಾಡ್ಬೇಕು. ಅದೇ ಗಣೇಶನ್ ಮೇಲೆ ಪ್ರಮಾಣ ಮಾಡಿ ಮಾತಾಡಿ. ಸತ್ಯ ಮಾತಾಡ್ತೀನಿ, ಅರ್ಗಿಸ್ಕೋತೀರಾ? ಸತ್ಯ ಮಾತಾಡ್ತೀನಿ, ಒಂದು ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅನ್ನಿಸ್ತದ ಆತರ ಅನ್ಸುತ್ತೆ ಏನಾದ್ರು? ಅದೇ ಗಣೇಶನ್ ಮೇಲೆ ಪ್ರಮಾಣ ಮಾಡಿ ಒಂದು ಮಾತು ಹೇಳ್ತೀನಿ, ಮುಂದೆನೇನ ನಿಮ್ಮ ಮೈ ಮೇಲೆ ಬರೋದು? ಗಣೇಶನ ಮೇಲೆ ಪ್ರಮಾಣ ಮಾಡಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊತೀರಾ? ಶ್ಯೂರ್ ಶೋ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾಗಮಂಗಲದಲ್ಲಿ ಮಸೀದಿ ಬರುವುದಕ್ಕಿಂತ ಮುಂಚೆ, ಈ ಪ್ರಪಂಚದಲ್ಲಿ ಎಲ್ಲೂ ಮಸೀದಿ ಬರೋದಕ್ಕಿಂತ ಮುಂಚೆ, ಇಸ್ಲಾಂ ಬರುವುದಕ್ಕಿಂತ ಮುಂಚೆ, ಪೈಗಂಬರ್ ಹುಟ್ಟೋದಕ್ಕಿಂತ ಮುಂಚಿನಿಂದಲೂ ಗಣೇಶ ಇದ್ದಾನೆ. ಗಣೇಶನ ಮೆರವಣಿಗೆಗಳಾಗ್ತಾ ಇದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆದ್ರೆ ಅದರ ಅರ್ಥ ಮುಸಲ್ಮಾನರನ್ನ ನೋಡಿದ ತಕ್ಷಣ ಅವರು ವಿರುದ್ಧವಾಗಿ ನೀವು ಕೂಗ್ಕೊಂಡು ನೀವು ದೇವರ ಜೊತೆ ಹೋಗ್ತಿರೋದು, ದೇವರ ವಿಸರ್ಜನೆಗೆ ಹೋಗ್ತಿರೋದು. ಆ ಶಿಸ್ತಿನಿಂದ ಹೋಗ್ಬೇಕು. ಅದೇ ಗಣೇಶನ ಮೇಲೆ ಪ್ರಮಾಣ ಮಾಡಿ. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.